ಗೊತ್ತಾಗಲಿ ಅಂತ ಅಷ್ಟೇ. ನೀವು ಎಮರ್ಜೆನ್ಸಿ ಆದಾಗ ನನಗೆ ಮೆಥಡ್ ಹೇಳ್ಕೊಟ್ಟಿದ್ದಾರೆ ಅದು ಮಾಡಬೇಕು ಅಂತ ಏನಿಲ್ಲ. ಸೊ ಒಂದು ಪಾಸ್ ಅಂತ ಹೇಳ್ಬಿಟ್ಟು PASS ಫುಲ್ ದ ಸೇಫ್ಟಿ ಪಿನ್ ನೋಡಿ. ಸೇಫ್ಟಿ ಪಿನ್ ಎಲ್ಲದರಲ್ಲೂ ಇರುತ್ತೆ, ಓಕೆನಾ. ಸೇಫ್ಟಿ ಪಿನ್ನ ಫುಲ್ ಮಾಡಬೇಕು. ನೆಕ್ಸ್ಟ್ ಎ ಬಂದೇನು, ಎ ಬಿ ಬಂದು ಫುಲ್ ಆಯಿತು, ಸೇಫ್ಟಿ ಪಿನ್ ಫುಲ್ ಮಾಡಿದ್ದೀರಾ. ನೆಕ್ಸ್ಟ್ ಎ ಬಂದು ಎ ಮತ್ತು ಬೇಸ್ ಆಫ್ ದ ಫೈರ್. ಫೈರ್ ಏನಾಗಿದೆ, ಫೈರ್ ಬೇಸಲ್ಲಿ ನಾವು ಅದನ್ನ ಏನ್ ಮಾಡಬೇಕು. ಯಾಕೆ ಫೈರ್ ಕೆಳಗಡೆಯಿಂದ ಹತ್ತಿ ಉರಿತಾ ಇರುತ್ತೆ, ನೀವು ಮೇಲೆ ಹಾರಿಸ್ತಾ ಇದ್ರೆ ಫೈರ್ ಹತ್ತನೇ ಇರುತ್ತೆ, ಯಾವುದೇ ಕಾರಣಕ್ಕೂ ಫೈರ್ ಆರೋಗಲ್ಲ, ಪುಟಾಪ್ ಆಗಲ್ಲ. ಸೊ ಅದಕ್ಕೆ ಎ ಮತ್ತು ಬೇಸ್ ಆಫ್ ದ ಫೈರ್. ನೆಕ್ಸ್ಟ್ ಸ್ಕ್ವೀಸ್ ದ ಟ್ರಿಗರ್. ಈ ಟ್ರಿಗರ್ ಏನಿದೆಯೋ ಇದನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಎಷ್ಟು, ಸ್ಟ್ರೀಪ್ ಸೈಡ್ ಬೈ ಸೈಡ್, ಓಕೆನಾ. ಸೊ ಇದು ಈ ಥರ ಯೂಸ್ ಮಾಡ್ತೀರಾ. CO2 ಯಾವ ಥರ ಯೂಸ್ ಮಾಡ್ತೀರಾ ಇದರಲ್ಲಿ, ಇದನ್ನ ಯಾವ ಥರ ಯೂಸ್ ಮಾಡ್ತೀರಾ. आप बोलो कैसे यूज करेंगे इसको. ಪಿನ್ ತೆಗಿಬೇಕು ಇದನ್ನು ಫಸ್ಟು. ನೆಕ್ಸ್ಟ್ ಈ ಕಡೆ ತಿರುಗಿಸ್ತೀರಾ, ಹಿಂಗೆ ತಿರುಗಿಸ್ತೀರಾ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ರಿಮೂವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ಆಪ್ರೇಟ್ ಮಾಡಬೇಕಾದ್ರೆ ವಿತೌಟ್ ಹ್ಯಾಂಡಲ್ ಯೂಸ್ ಮಾಡ್ಬೋದು. ವಿತೌಟ್ ಹ್ಯಾಂಡಲ್ ಆಗಲಿ, ಇಲ್ಲಿ ಹಿಡ್ಕೊಳ್ಳೋದಾಗಲಿ, ಓದು ಹಿಡ್ಕೊಳ್ಳೋದಾಗಲಿ, ಇಲ್ಲಿ ಹಿಡ್ಕೊಳ್ಳೋದಾಗಲಿ ಯೂಸ್ ಮಾಡ್ಬೋದು. ಯಾಕಂದರೆ ಕಂಪ್ಲೀಟಾಗಿ ಫ್ರೋಸ್ ಆಗುತ್ತೆ, ನಿಮ್ಗೆ ಕೋಲ್ಡ್ ಬರ್ನ್ ಆಗುತ್ತೆ ಕೈ. ಬೆಂಕಿ ಹಿಡ್ಕೊಂಡ್ರೆ ಹೆಂಗಾಗುತ್ತೋ ಅದಕ್ಕಿಂತ ಡಬಲ್ ಆಗುತ್ತೆ ಈ ಕೋಲ್ಡ್ ಬರ್ನಿಂಗ್. ಸೊ ಇನ್ ಕೇಸ್ ಹ್ಯಾಂಡಲ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರು ಬಟ್ಟೆ, ಕರ್ಚಿಪು, ಹ್ಯಾಂಡ್ ಕರ್ಚಿಪ್ ಇರುತ್ತಲ್ವ, ಅದನ್ನು ರೋಲ್ ಮಾಡಿ ಯೂಸ್ ಮಾಡಿ, ಓಕೆನಾ. ಯಾವುದೇ